प्रिय विद्यार्थियों, आज मैं उल्लास पद के बारे में बताना चाहता हूँ। उल्लास पद का कवयित्री सुभद्रा कुमारी चौहान। सुभद्रा कुमारी चौहान जी का जन्म 1904 में प्रयाग वैश्य क्षेत्र में हुआ। सुभद्रा कुमारी चौहान उनका जन्म 1904 में प्रयाग के वैश्य क्षत्रिय कुल में उनका जन्म हुआ। और प्रमुख उनका कार्य मुकुल, त्रिधारा आदि है और उनकी प्रमुख कहानी भी है। बिक्री मोती, सीधे साधे चित्र आदि उनकी प्रमुख कहानी में है। और उनकी मृत्यु 1948 में मोटर दुर्घटना में हुआ। सुभद्रा कुमार चौहान जी का मृत्यु 1948 में मोटर दुर्घटना में हुआ। अब उन्हें उल्लास पद एक ऐसा लिखा है, प्रस्तुत कहानी में प्रति हर एक मानव और मानवता के बारे में लिखा हुआ है। उल्लास का मतलब उल्लास, हैप्पी। ये उल्लास हर एक जीवन में आने जाने के लिए बात हो जाता है। आशावादी, मनुष्य का आशावादी दृष्टिकोण से आपकी भाषा सरलता एवं खड़ी बोली का है। ಪ್ರಸ್ತುತವಾಗಿ ಉಲ್ಲಾಸ್ ಕವಿತೆಯನ್ನು ಬರೆದಂತ ಸುಭದ್ರಾ ಕುಮಾರಿ ಚೌಹಾನ್ ಅವರ ಜನ್ಮ 1904ರಲ್ಲಿ ಪ್ರಯಾಗದಲ್ಲಿ ಅಂದರೆ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ವೈಶ್ಯ ಕ್ಷತ್ರಿಯ ಕುಲದಲ್ಲಿ ಜನಿಸಿದರು ಅಂತೇಳಿ. ಅವ್ರು ಬರೆದಂಥ ಪ್ರಮುಖವಾದಂಥ ಕಾವ್ಯಗಳ ಮುಕುಲ ಮತ್ತು ತ್ರಿಧಾರ ಅಂತೇಳಿ ಅವ್ರು ಬರೆದಂಥ ಪ್ರಮುಖ ಕಥೆಗಳು ಕೂಡ ಇವೆ. ಕಹಾನಿಯ ಕಥೆಗಳು ಬಿಕ್ರೆ ಮೋತಿ ಮತ್ತು ಸೀದೆ ಸಾಧೆ ಚಿತ್ರ ಮುಂತಾದವರು ಕೂಡ ಕಥೆಗಳು ಕೂಡ ಬರೆದಿದ್ದಾರೆ ಅಂತ ಹೇಳಿ. ಸುಭದ್ರಾ ಕುಮಾರಿ ಚೌಹಾನ್ ಅವರ ಮರಣ ಒಂದು 1948ರಲ್ಲಿ ಒಂದು ಮೋಟಾರ್ ದುರ್ಘಟನೆ ಆಕ್ಸಿಡೆಂಟ್ನಲ್ಲಿ ಅವರು ತೀರಿ ಹೋದರು ಅಂತ ಹೇಳಿ. ಉಲ್ಲಾಸ್ ಪ್ರಸ್ತುತವಾಗಿ ಉಲ್ಲಾಸ ಅಂದರೆ ಆನಂದ, ಸಂತೋಷ ಅಂತ ಯಾವ ರೀತಿಯಾಗಿ ತಮ್ಮ ಜೀವನದ ಒಂದು ಅನುಭವಗಳನ್ನು ಬರೆದರು ಅಂತ ಈ ಪದ್ಯದಲ್ಲಿ ಅವ್ರು ಯಾವ ರೀತಿಯಾಗಿ ಬಂದಂತ ಅಂತ ಹೇಳೋದು. ಇಲ್ಲಿ ಮೊದಲಾಗಿ शैशव के सुंदर प्रभात का मैंने नवा विकास देखा, यौवन की मादक लाली में यौवन का उल्लास देखा, जग जंजा झंकोर में मैंने आशा लतिका का विकास देखा, आकांक्षा उत्साह प्रेम का क्रम से प्रकाश देखा, जीवन में निराशा मुझको कभी रुलाने को आई, जग झूठा है यह विरक्ति भी नहीं सिखाने को आई, अरिदल की पहचान कराने नहीं कोना आने पाई। उल्लास शैशव के सुंदर प्रभात का मैंने नव विकास देखा। कवयित्री सुभद्रा कुमारी चौहान कह रहा है शैशव के सुंदर प्रभात, शैशव के बाल्यावस्था बचपन के सुंदर प्रभात ಅಂದರೆ ಶೈಶವ ಬಾಲ್ಯಾವಸ್ಥೆಯಲ್ಲಿ ನಾನು ಸುಂದರವಾದಂಥ ಪ್ರಭಾತ ಸೂರ್ಯನ ಕಿರಣಗಳು ಅಂತ ಹೇಳ್ತೀವಿ. ಇಲ್ಲಿ ಯಾವ ರೀತಿಯಾಗಿ ಮುಂಜಾನೆ ಸೂರ್ಯನ ಕಿರಣಗಳು ಮನುಷ್ಯನಿಗೆ ಅವಶ್ಯಕತೆ ಇದೆ, ಬಿಸಿಲು ಬಿಟ್ಟಿರ್ತದ ಅಂಥದ್ದೊಂದು ಇಲ್ಲಿ ಹೇಳ್ತಿರ್ತಾರೆ. ಆ ಸೂರ್ಯನ ಬೆಳಕು ಮುಂಜಾನೆ ನಮಗೆ ಎಷ್ಟು ಅವಶ್ಯ ಇದೆಯೋ ಅಷ್ಟೇ ನನ್ನ ಬಾಲ್ಯಾವಸ್ಥೆ ಬಹಳ ಸುಂದರವಾಗಿ ನಾನು ಕಳೆದಿನಿ. ಮೈನೇ ನವ ವಿಕಾಸ್ ದೇಕ, ನಾನು ಹೊಸದನ್ನು ಕಂಡಿದ್ದ ನಾನು ಎಲ್ಲಿದ್ದೋ ಅಂದ್ರೆ ಇಲ್ಲಿ ನನ್ನ ಬಾಲ್ಯಾವಸ್ಥೆಯಲ್ಲಿದೆ ಅಂತ ಹೇಳ್ತಾರೆ. यौवन की मादक लाली में यौवन का उल्लास देखा. ಬಚಪನ್ ಅಂದ್ರೆ ಇಲ್ಲಿ ಬಾಲ್ಯಾವಸ್ಥೆಯಲ್ಲಿ ಸುಂದರವಾದಂತಹ ಅನುಭವವನ್ನು ಕಂಡೆ. ಮತ್ತೆ ನಾನು ಯೌವನಾವಸ್ಥೆಗೆ ಇಲ್ಲಿ ವಯಸ್ಸಿಗೆ ಬಂದಾಗ ಮಾದಕದ ನಶೆಯಲ್ಲಿರುವಂಥ ಒಂದು ಗುಂಗಿನಲ್ಲಿರುವಂಥ ತಮ್ಮದೇ ಆದಂಥ ಒಂದು ಯೋಚನೆಯಲ್ಲಿರುವಂಥದ್ದನ್ನ ನಾನು ಯೌವನಾವಸ್ಥೆಯಲ್ಲಿ ಒಂದು ನೋಡಿದೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಬಾಲ್ಯಾವಸ್ಥೆಯಲ್ಲಿ ಕಾಣುವಂಥ ಸುಖ ಸಂತೋಷನ ನಂತರ ತನ್ನ ಯೌವನದಲ್ಲಿ ಕಾಣುವಂಥ ಸುಖವನ್ನ ಯಾವ ರೀತಿ ಹೇಳಿದ್ರಪ್ಪ ಅಂದ್ರೆ ಇಲ್ಲಿ ಯೌವನವನ್ನು ನಾವು ಯಾವ ರೀತಿ ಕಳೆದಪ್ಪ ಅನ್ನೋ ಒಂದು ನಶೆಯಲ್ಲಿ ಒಂದೇ ಯೋಚನೆಯಲ್ಲಿ ನಾವು ಕಲಿತಾ ಇದ್ದೀವಿ ಅಂತ ಹೇಳಿದ್ರು. ಜಗ ಜಂಜಾನ್ झंकोर में मैंने आशा लतिका का विकास देखा. ನೋಡಿ ಜಗ ಅಂದ್ರೆ ಜಗತ್ತು, ವಿಶ್ವ. ಇಲ್ಲಿ ಜಗತ್ತಿನಲ್ಲಿ ನಾನು ಏನೇನು ಕಲಿಪ ಪ್ರತಿಯೊಂದು ಕೂಗುಗಳಲ್ಲಿ ನಾನು ಹೊಸ ಲತಿಕಾ ಅಂದ್ರೆ ಬಳ್ಳಿಗಳಲ್ಲಿ ನಾನು ವಿಕಾಸ ಹೊಂದೋದನ್ನು ಕಾಲನೆ ಅಂತ. ನಾವು ಬೆಳವಣಿಗೆ ಆಗೋದನ್ನ ನಾವು ಬೇಗನೆ ಗುರುತಿಸಿ
ಗುರುತಿಸಬಹುದಾದರೆ ವಿಕಾಸ ಆಗುವುದನ್ನು ಗುರುತಿಸಕ್ಕಾಗುವುದಿಲ್ಲ ಎಂಬುದನ್ನು ಕೂಡ ಇಲ್ಲಿ ಕವಿತೆ ಸುಭದ್ರ ಕುಮಾರ್ ಅವರು ಏನಂದ್ರೆ ಒಂದು ಬಳ್ಳಿಗೆ ಹೋಲಿಕೆಯನ್ನು ಮಾಡಿ ತಿಳಿಸಿಕೊಟ್ಟರು ಅಂತ ಹೇಳಿ ಆಕಾಂಕ್ಷ उत्साह प्रेम का क्रम क्रम से प्रकाश देखा ನೋಡಿ ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳು ಇರ್ತಾವಲ್ಲ ಅಂತ ಆಸೆ ಆಕಾಂಕ್ಷೆಗಳು ಉತ್ಸಾಹ ಪ್ರೀತಿ ಪ್ರೇಮ ಎನ್ನುವುದನ್ನು ನಾನು ಏನು ಮಾಡಿದೆ ಕ್ರಮಕ್ರಮವಾಗಿ ಒಂದೊಂದವಾಗಿ ನಾನು ಏನು ಮಾಡಿದೆ ನನ್ನ ಜೀವನದಲ್ಲಿ ಕಾಣ್ತಾ ಬಂದೆ ಅಂತ ಹೇಳಿ ಈ ರೀತಿಯಾಗಿ ಸುಭದ್ರ ಕುಮಾರ್ ಚೌಹಾಣ್ ಅವರು ಹೇಳ್ತಾರೆ ಅಂತ ಹೇಳಿ ಇನ್ನು ಜೀವನ में निराशा मुझको कभी रुलाने को आई ನೋಡಿ ಮನುಷ್ಯನಲ್ಲಿ ಕಷ್ಟ ಸುಖಗಳ ದುಃಖ ಎಲ್ಲವೂ ಬರೋ ಸಹಜ ಹಾಗೆ ಸುಭದ್ರ ಕುಮಾರ್ ಚೌಹಾಣ್ ಅವ್ರ ಹತ್ರ ಜೀವನ ನಿರಾಶೆ ಮುಜುಕು ಜೀವನದಲ್ಲಿ ನಿರಾಶೆಗಳಾಗುವುದು ಸಹಜ ಆದರೆ ಕವಿ ರುಲಾನಿಕೋ ಆಯಿ ನಾ ಯಾವಾಗ ಕೂಡ ಅಳಲು ಇಷ್ಟಪಡಲಿಲ್ಲ ಅಂತ ಹೇಳಿ ಮನುಷ್ಯನ ಜೀವನದಲ್ಲಿ ಬರುವುದು ಸಹಜವಾದಂಥದ್ದೇ ನಾವು ಇಲ್ಲಿ ಆಸೆ ನಿರಾಶೆ ಆಗುವುದಿಲ್ಲ ಆದರೂ ಕೂಡ ನಾನು ಯಾವಾಗ ಕೂಡ ನಾನು ಅಳಲಿಲ್ಲ ಅವುಗಳನ್ನೆಲ್ಲ ನಾನು ಎದುರಿಸಿಕೊಂಡು ಬಂದೆ ನಾನು ಅಂತ ಹೇಳಿ जग झूठा है यह विरक्ति भी नहीं सिखाने को आई ನೋಡಿ ಜಗತ್ತು ಬಹಳ ಒಂದು ಸುಳ್ಳವಾಗಿದೆ ಮೋಸವಾಗಿದೆ ಆದರೂ ಕೂಡ ನಾನು ಏನು ಮಾಡಿದೆ ಇಲ್ಲಿ ಯಾವಾಗ ಕೂಡ ನಾನು ಅಳಲಿಲ್ಲ ಯಾರಿಗೂ ಕೂಡ ನಾನು ಮೋಸವನ್ನು ಮಾಡಲಿಲ್ಲ ಎಲ್ಲವನ್ನು ನಾನು ಏನು ಮಾಡಿ ಶಿಖಾನೆ ಕೋ ಆಯಿ ನಾನು ಎಲ್ಲ ಜನರಿಗೆ ಏನು ಮಾಡಿದೆ ಕಲಿಸುವುದಕ್ಕಾಗಿ ಬಂದೆ ನಾನು ಕಲಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಬಂದೆ ಅನ್ನೋದನ್ನ ತಿಳಿಸಿಕೊಟ್ರು ಅರಿದಕ್ಕೆ ಪಹಚಾನ್ ಕರಾನೆ ನಹಿ ಗುಣ ಆನೆ ಪಾಯಿ ಅರಿದಲ್ಲ ಪ್ರತಿಯೊಂದು ಗುಂಪುಗಳಲ್ಲಿರುವಂತಹ ನಮ್ಮಲ್ಲಿ ಅಸಹ್ಯ ಗುಣ ಅಂತ ಅಸಹ್ಯ ಅಂತ ನಮ್ಮಲ್ಲಿರುವಂತಹ ಗುಣಗಳು ಯಾವ ರೀತಿ ಇಪ್ಪ ನಮ್ಮದ ಮೇಲೂ ಬೇರೆಯವರ ಕೀಳು ಅನ್ನುವಂಥ ಮನೋಭಾವನೆ ನನ್ನಲ್ಲಿ ಯಾವುದೇ ರೀತಿಯಾದ ಇಲ್ಲ ನಾನು ಎಲ್ಲವೂ ಒಂದೇ ಇದೆ ಅಂತ ಹೇಳಿ ಸುಭದ್ರ ಕುಮಾರ್ ಚೌಹಾಣ್ ಅವರು ಹೇಳ್ತಿರ್ತಾರೋ ಅದಕ್ಕಾಗಿ ಯಾರನ್ನು ಕೂಡ ನಾವು ಅಸಹ್ಯನ ಪಡಬಾರ್ದು ಏನು ಮಾಡಬಾರ್ದು ಎಂಬುದನ್ನು ಕೂಡ ಈ ಸುಭದ್ರ ಕುಮಾರ್ ಚೌಹಾಣ್ ಅವರು ಹೇಳ್ತಾರೆ ಅಂತ ಹೇಳಿ ಅಷ್ಟೇ ಅಲ್ಲ नहीं अशांति हृदय तक अपनी भीषणता लाने पाई मैंने सदा विकास किया है सबसे मधुर प्रेम का ही व्यवहार विनिमय में पाया सदैव ही कोमल अंतस्थल का प्यारा मैं हूँ प्रेममयी जग दिखाता मुझे प्रेम का पारावर ಇಲ್ಲಿ ಪಾರಾವರ ಅಂದ್ರೆ ಸಮುದ್ರಕ್ಕೆ ಹೋಲಿಕೆ ಮಾಡ್ಕೊಂಡು ಹೇಳ್ತಿರ್ತಾರ ಅಂತ ಹೇಳಿ इन्हें भरा प्रेम से मेरा जीवन लुट रहा है निर्मल प्यारा मैं न कभी रोई जीवन में रोता देखा न यह संसार मृदुल प्रेम के ही गिरते हैं आंखों से आंसू दो चार ಇನ್ನು ಬಹಳ ಅದ್ಭುತವಾಗಿ ಹೇಳ್ತಿರ್ತಾರೆ ಇಲ್ಲಿ ನಾವು ಶೇಷ ಇಲ್ಲಿ ಬಾಲ್ಯಾವಸ್ಥೆಯಲ್ಲಿ ಯಾವ ರೀತಿಯಾಗಿದೆ ಯೌವನಾವಸ್ಥೆಯಲ್ಲಿ ಬಂದಾಗ ನಾನು ಏನು ಮಾಡಿ ಜಗತ್ತಿನಲ್ಲಿರುವಂಥ ಆಶಯಗಳನ್ನು ನಾವು ಯಾವ ರೀತಿಯಾಗಿ ನಿರಾಶೆ ಆದರೂ ಕೂಡ ನಾವು ದುಃಖನ ಪಡಬಾರ್ದು ಎಂಬುದನ್ನೆಲ್ಲ ತಿಳಿಸ್ಕೊಂಡು ಹೇಳಿ ನಾವು ಯಾವಾಗಲೂ ಕೂಡ ನಾವು ಬೇರೆಯವರಿಂದ ನಾವು ಕಲಿಬೇಕು ಜಗತ್ತಿಗೆ ಕಷ್ಟಗಳು ಬರಬೇಕು ಅನ್ನೋದು ತಿಳಿಸೋಕ್ಕೋಸ್ಕರ ಅಷ್ಟಲ್ಲ ನಮ್ಮಲ್ಲಿರುವುದರೊಳಗೆ ಅಸಹ್ಯತನ ಬಿಡಬೇಕು ಅನ್ನೋದನ್ನು ಹೇಳ್ಕೊತ ಏನೇನು ಮಾಡ್ತಪ್ಪ ಅಂದರೆ ಅಶಾಂತಿ ಹೃದಯ ತಕ್ಕ ಅಪ್ಪನಿ ನೋಡಿ ನನ್ನಲ್ಲಿ ಯಾವಾಗಲೂ ಕೂಡ ಅಶಾಂತಿ ನನ್ನ ಹೃದಯದಲ್ಲಿ ಯಾವಾಗಲೂ ಅಶಾಂತಿ ಶಾಂತಿಯಿಂದ ನಾನು ವರ್ತನೆ ಮಾಡ್ತಿದ್ದೆ ಅಶಾಂತಿಯಾಗಿರ್ತಿರ್ಲಿಲ್ಲ ಅಂದ್ರೆ ದುಃಖನ ಪಡ್ತಿರ್ತಿಲ್ಲ ಅಂತ ಹೇಳಿ ಭೀಷಣತ ನಾನೇ ಪಾಯಿ ನೋಡಿ ನಾವು ಏನು ಮಾಡ್ತಿರ್ತಪ್ಪ ಅಂದ್ರೆ ವಿಶೇಷವಾಗಿ ಇಲ್ಲಿ ನಾವು ಭೀಷಣತ ಭಯಂಕರವಾದಂಥ ಗಾಢ ಘಟನೆಗಳನ್ನು ನಾವು ಇಲ್ಲಿ ಗಾಢವಾದಂಥ ಅಂಥ ಘಟನೆಗಳನ್ನು ನಾವು ಯಾವತ್ತೂ ಭಯಾನಕವಾದ ಘಟನೆಗಳನ್ನು ನಾವೆಲ್ಲ ಕಾಣದಿಲ್ಲ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದ್ರೆ ನಮ್ಮ ಹೃದಯ ಯಾವ ಅಶಾಂತಿಯಿಂದ ಇರಬಾರದು ಎಂಬುದನ್ನು ಕೂಡ ಇಲ್ಲಿ ಸುಭದ್ರ ಕುಮಾರ್ ಚೌಹಾಣ್ ಅವರು ಹೇಳ್ತಾರೆ ಇನ್ನು ಮೈನೆ ಸದಾ ಕಿಯಾ ಹೈ ಸಬ್ಸೆ ಮಧುರ ಪ್ರೇಮಕ್ಕಾಗಿ ವ್ಯವಹಾರ ನಾನು ಎಲ್ಲರಿಗೂ ಮೈನೆ ನಾನು ಸದಾ ಎಲ್ಲರಿಗೂ ಕೂಡ ಏನು ಮಾಡಿದ್ದೀನಿ ಮಧುರ ಪ್ರೇಮ ಎಲ್ಲರಿಗೂ ಕೂಡ ಒಂದು ಪ್ರೀತಿ ವ್ಯವಹಾರದಿಂದ ನಾನು ಪ್ರೇಮದಿಂದ ಇದ್ದೇನೆ ಬೇರೆ ಯಾವುದೇ ರೀತಿಯಿಂದ ನಾನಿಲ್ಲ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡ್ಕೊಂತ ನಾನು ಬೆಳೆದು ಬಂದೆ ಅಂತ ಹೇಳಿ ವಿನಿಮಯ ಪಾಯ ಸದವಿದೆಯೇ ಕೋಮಲ ಅಂತಸ್ತಕ ಪ್ಯಾರ ಹೆಂಗಪ್ಪ ಅಂದ್ರೆ ನಾವು ವಿನಿಮಯ ಹಂಚಿಕೊಳ್ಳೋದು ಕೊಡೋದು ತೆಗೆದುಕೊಂಡು ಮಾಡುವಂಥ ಒಂದು ಪ್ರೀತಿ ವಿಶ್ವಾಸದ ನಾನು ಎಲ್ಲರಿಗೂ ಕೂಡ ಒಂದು ಕೋಮಲವಾದಂಥ ಪ್ರೀತಿಯನ್ನು ತೋರಿಸಿಬಿಟ್ಟೆ ನಾನು ಹಾಗಾಗಿ ನಾನು ಮೈನು ಪ್ರೇಮಮಯಿ ಅದಕ್ಕಾಗಿ ಏನಂತ ಸುಭದ್ರ ಕುಮಾರ್ ಅವರು ನಾನೊಬ್ಬರು ಪ್ರೇಮಮಯಿ ಜಗತ್ತಿಗಾತ ಮುಜೆ ಪ್ರೇಮ ಕಾ ಪಾರಾವಾರ ನಾನು ಜಗತ್ತಿನಲ್ಲಿ ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ನಾನು ಕಾಣೆ ಅದೇ ರೀತಿಯಾಗಿ ನಾನು ಕೂಡ ಒಂದು ಸಮುದ್ರಕ್ಕೆ ಹೋಲಿಕೆಯನ್ನು ಮಾಡ್ಕೊಂಡು ನಾನು ಏನು ಮಾಡಿ ಪಾರಾವ ಸಮುದ್ರ ಯಾವ ರೀತಿಯಾಗಿರುತ್ತಲ್ಲ ವಿಶಾಲವಾಗಿ ಆ ರೀತಿಯಾದಂಥ ನಾನು ವಿಶಾಲವಾದ ಮನಸ್ಸಿನಿಂದ ನಾನು ಎಲ್ಲರನ್ನು ಒಂದೇ ರೀತಿಯಾಗಿ ನೋಡ್ಕೊಂಡು ಬಂದೆ ಅಂತ ಹೇಳಿ ಭರಾ ಪ್ರೇಮ ಸೆ ಪ್ಯಾರ ಮೇರ ಜೀವನ ನನ್ನ ಜೀವನ ಒಂದು ಯಾವ ರೀತಿಯಾಗಿತ್ತಪ್ಪ ಅಂದ್ರೆ ಒಂದು ಬಹಳ ಪ್ರೀತಿ ವಿಶ್ವಾಸದಿಂದ ಇತ್ತು ಅಂತ ಹೇಳಿ ಅಷ್ಟೇ ಅಲ್ಲ ದುಟಾರ ಹೈ ನಿರ್ಮಲಕಾರ ನನ್ನಿಂದ ಕಳೆದು ಹೋಗ್ತಿದ್ದಂಥ ಒಂದು ವಿಶೇಷವಾದಂಥ ನಿರ್ಮಲವಾದಂಥ ಒಂದು ಪ್ರೀತಿ ಅಂತ ಹೇಳಿ ಹಾಗೆ ಮೈ ನದಿರು ಈ ಜೀವನವೇ ನಾವು ಯಾವಾಗಲೂ ಕೂಡ ಜೀವನದಲ್ಲಿ ಅದರಿಂದ
ಯಾರೇ ಸುಭದ್ರ ಕುಮಾರ್ ಚೌಹಾಣ್ ಅವರ ಕಷ್ಟ ಸುಖಗಳು ಮನುಷ್ಯನ ಜೀವನದಲ್ಲಿ ಬರುವುದು ಸಹಜ, ಆದರೆ ನನ್ನ ಜೀವನದಲ್ಲಿ ನಾನು ಯಾವ ಅಲ್ಲಿಲ್ಲ. ರೋತಾ ಜೇಕ ನಯ ಸಂಸಾರ, ನಾನು ಅಳ್ಕೊಂತ ಯಾವಾಗ ಈ ಜಗತ್ತನ್ನು ನಾನು ಕಾಣಲಿಲ್ಲ, ಜಗತ್ತನ್ನ ನಾನು ನೋಡಲಿಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಮೃದುಲ ಪ್ರೇಮ ಕೈಗೆ ಗಿರ್ತೆ, ಆದರೆ ನನ್ನ ಮೃದುವಾದ ಮನಸ್ಸಿನಿಂದ ನನಗೆ ಏನಾಗಪ್ಪ ಅಂದ್ರೆ ನನ್ನ ಕಣ್ಣಿನಿಂದ ಆಕೋಸೆ ಆಸು ಗೋಚಾರ, ನನ್ನ ಮೃದುವಾದ ಮನಸ್ಸಿನಿಂದ ನನಗೆ ಏನಾಗೈತೆ, ನನ್ನ ಕಣ್ಣಿನಿಂದ ತನಗೆ ಅಂದ್ರೆ ಇಲ್ಲಿ ಸುಭದ್ರ ಕುಮಾರ್ ಚೌಹಾಣ್ ಅವರು ಗೊತ್ತಿಲ್ಲದೆ ತನ್ನಷ್ಟಕ್ಕೆ ತಾನೇ ಏನಾಗ್ತಾ ಇದೆಯಪ್ಪ ಅಂದ್ರೆ ತನ್ನವಳ 2 ಕಣ್ಣೀರು ಹೋಗ್ತಾ ಇವೆ ಅಂತ ಹೇಳ್ತಿರ್ತಾರೆ. 2-4 ಕಣ್ಣೀರು ಹೋಗ್ತಾ ಇವೆ ಎಂಬುದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ರು ಅಂತ ಹೇಳ್ತಿರ್ತೇವೆ ನಾವು. ಹಾಗಾಗಿ ಇಲ್ಲಿ ಈ ಪದ್ಯದಿಂದ ನಮಗೆ ತಿಳಿದುಕೊಳ್ಳೋದು ಉದ್ದೇಶ ಏನಪ್ಪ ಅಂದ್ರೆ ಉಲ್ಲಾಸ ನಾವು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಏನು ಮಾಡಬೇಕು, ನಾವು ಸುಖದಿಂದ ಇರಬೇಕು, ಸಂತೋಷದಿಂದ ಇರಬೇಕು ಅನ್ನೋದನ್ನು ಬಯಸ್ತೇವೆ. ಹಾಗೆ ನಮ್ಮ ಬಾಲ್ಯಾವಸ್ಥೆಗಳನ್ನು ನಾವು ಯಾವ ರೀತಿ ಕಲಿಬೇಕು ಎಂಬುದನ್ನು ತಿಳಿಸ್ತಾರೆ. ಯೌವನಾವಸ್ಥೆಯಲ್ಲಿ ಯಾವ ರೀತಿ ಇರಬೇಕು, ಪ್ರತಿಯೊಬ್ಬರ ಆಸೆಯ ಆಕಾಂಕ್ಷೆಗಳು ಇರುವುದನ್ನು, ನಾವು ಆಸೆಗಳಿದ್ದಾಗ ನಿರಾಶೆ ಆದಾಗ ನಾವು ದುಃಖ ಪಡಬಾರ್ದು, ನಾವು ಅವರನ್ನು ಕೂಡ ಸಮನಾಗಿ ಹಂಚಿಕೊಳ್ಬೇಕು ಎಂಬುದನ್ನು ಕೂಡ ಇಲ್ಲಿ ನಮ್ಮ ಸುಭದ್ರ ಕುಮಾರ್ ಚೌಹಾಣ್ ಇಲ್ಲಿ ಸುಭದ್ರ ಕುಮಾರ್ ಚೌಹಾಣ್ ಅವರು ನಮ್ಗೆ ತಿಳಿಸ್ಕೊಡ್ತಾರೋ ಅಂತೇಳಿ. ಅಷ್ಟಲ್ಲದೆ ನಮ್ಮಲ್ಲಿ ಅಸಹ್ಯ ಮನೋಭಾವನೆ ಇರಬಾರ್ದು, ನಮ್ಮಲ್ಲಿ ಒಳ್ಳೆಯ ಮನೋಭಾವನೆ ಇರಬೇಕು, ನಮ್ಮಲ್ಲಿ ಅಶಾಂತಿ ಇರಬಾರ್ದು, ಶಾಂತಿಯಿಂದ ಇರಬೇಕು, ಮತ್ತು ನಾವೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಒಳ್ಳೆ ರೀತಿಯಾಗಿ ನಾವು ನೋಡಿಕೊಳ್ಬೇಕು ಎಂಬುದನ್ನು ಕೂಡ ಸುಭದ್ರ ಕುಮಾರ್ ಚೌಹಾಣ್ ತಿಳಿಸ್ಕೊಡ್ತಾರೆ. ನಾವು ಯಾವ ರೀತಿಯಾಗಿ ಜನರನ್ನ ನಾವು ನೋಡ್ಕೊಳ್ತಿರ್ತೇವೋ ಅದೇ ರೀತಿಯಾಗಿ ಜನರು ನಮ್ಮನ್ನು ಕೂಡ ಗೌರವಿಸ್ತಿರ್ತಾರೆ ಎಂಬುದನ್ನು ಕೂಡ ತಿಳಿಸಿಕೊಡ್ತಿರ್ತಾರೆ. ಇಂಥ ಜೀವನದೊಳಗೆ ನಾನು ಯಾವತ್ತೂ ಅಳಕ್ಕೆ ಬರಲಿಲ್ಲ ಅಂತ ಹೇಳ್ತಿರ್ತಾರೆ. ಮತ್ತು ಜೀವನ ಯಾವಾಗೂ ಕೂಡ ಅಳುವುದನ್ನು ನಾನು ನೋಡಲಿಲ್ಲ, ಆದರೂ ಕೂಡ ನನ್ನ ಮೃದುವಾದ ಮನಸ್ಸಿನಿಂದ ನಾನು ಎಲ್ಲವನ್ನು ನಾನು ಸಹಿಸಿಕೊಂಡು ಬಂದ, ನನಗೆ ಗೊತ್ತಿಲ್ಲದೇನೆ ಸುಭದ್ರ ಕುಮಾರ್ ಚೌಹಾಣ್ ಅವರು ಹೇಳ್ತಾರೆ, ನನಗೆ ಗೊತ್ತಿಲ್ಲದೇನೆ ನನ್ನ ಕಣ್ಣೀರು ನನ್ನ ತಾನಾಗಿ ಹೋಗ್ತಾ ಇವೆ ಎಂಬುದನ್ನು ಕೂಡ ತಿಳಿಸಿಕೊಡ್ತಾರೆ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟೋ ಅದ್ಭುತವಾಗಿ ಹೇಳಿದಂಥ ಸುಭದ್ರ ಕುಮಾರ್ ಚೌಹಾಣ್ ಅವರು ಏನು ಹೇಳ್ತಾರೆ, ಭಾಳ ಅದ್ಭುತವಾಗಿ ಹೇಳಿದ್ರು. ಏನಪ್ಪ ಅಂದ್ರೆ ನನ್ನ ಜೀವನ ಹೆಂಗೈತೆ ಅಂದ್ರೆ ನನ್ನ ಜೀವನ 1904 ಪ್ರಯಾಗದಲ್ಲಿ 1904 ಜನಿಸಿದೆ. ನನ್ನ ಪ್ರಮುಖವಾದಂಥ ಕೃತಿಗಳನ್ನು ಇಲ್ಲಿ ಕಾವ್ಯಗಳನ್ನ ಮುಕುಲ ಮಂತ್ರಿದಾರರನ್ನು ಬರೆದ, ಅದಾಂತರ ಒಳ್ಳೆಯ ಕಥೆಗಳು ಕೂಡ ಬರೆದರು. ಆ ಕಥೆಗಳು ಯಾವಪ್ಪ ಅಂದ್ರೆ ಬಿಕ್ರೆ ಮೋತಿ ಮತ್ತು ಸೀದೆ ಸಾದೆ ಚಿತ್ರ ಅಂತ ಹೇಳಿ. ಅಷ್ಟಲ್ಲದೆ ಅವರು ಏನಪ್ಪ ಅಂದ್ರೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಅಂದರೆ 1948ರಲ್ಲಿ ಅವರ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಳ್ತಿರ್ತಾರೆ. ಅಂದ್ರೆ 1904ರಿಂದ 44 ವಯಸ್ಸಿನಲ್ಲಿ ತೀರ್ಕೊಂಡಂಥ ಸುಭದ್ರ ಕುಮಾರ್ ಚೌಹಾಣ್ ಅವರ ಅನುಭವವನ್ನು ಈ ಪದ್ಯದಲ್ಲಿ ಭಾಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರು ಅಂತ ಹೇಳಿ. ಈಗ ನಾವೇನು ಮಾಡ್ತಿರ್ತೀವಪ್ಪ ಅಂದ್ರೆ ಆಸೆ ಆಕಾಂಕ್ಷೆಗಳು ಬಂದ ನಂತರ, ನಮ್ಮಲ್ಲಿ ಕಷ್ಟಗಳು ಬಂದ ನಂತರ ನಾವೇನು ಮಾಡ್ತಿರ್ತೀವಿ, ದುಃಖಗಳಿಂದ ನಾವು ಬೇರೆಯವರಿಗೆ ತೊಂದರೆ ಕೊಡ್ತಿರ್ತೀವಿ. ಆದರೆ ಆ ರೀತಿ ಮಾಡಬಾರ್ದು ಅನ್ನೋದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತಿಳಿಸ್ಕೊಟ್ಟಂತ ಸುಭದ್ರ ಕುಮಾರ್ ಚೌಹಾಣ್ ಅವರು ಹೇಳ್ತಾರೆ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ತನ್ನ ಜೀವನದಲ್ಲಿ ಯಾವುದೇ ರೀತಿಯಾಗಿ ಅಳಕ್ಕೆ ಬರಲಿಲ್ಲ, ನನ್ನ ಜೀವನದಲ್ಲಿ ಅಳೋದಕ್ಕೆ ಬರಲಿಲ್ಲ, ನಾನು ಬೇರೆಯವ್ರನ್ನ ಅಳಿಸಲಿಲ್ಲ, ಆದರೂ ಕೂಡ ನನಗೆ ಕೊನೆಗೆ ಏನಾಯ್ತು ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಿನಿಂದ 2-4 ನೀರು ತಾನಾಗಿ ಬಂತು ಅಂತ ಹೇಳ್ತಾರೆ.